ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶ್ರಾವಣ ಮಾಸ ಅಂದ್ರೇ ತುಂಬ ಅದ್ಭುತವಾಗಿರುತ್ತೆ, ತುಂಬ ಸಂತೋಷವನ್ನು ಕೊಡುವಂಥ ಈ ಮಾಸದಲ್ಲಿ ಶನಿವಾರ ಬೇರೆ ನಮಗೆ ಇನ್ನೂ ಡಬಲ್ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ, ತುಂಬ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ, ಬಹಳ ನೆಮ್ಮದಿಯನ್ನು ಗಳಿಸ್ಕೊಳ್ಳುವಂಥ ಮಾಸ ಅಂತಲೇ ಹೇಳಬಹುದು ಸ್ನೇಹಿತರೆ. ಪ್ರತಿನಿತ್ಯ ಕೂಡ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಹಬ್ಬದ ವಾತಾವರಣನೇ. ಶ್ರಾವಣ ಮಾಸ ಅಂದ್ರೇ ಅದು ಶನಿವಾರ ಅನ್ನುವಂಥದ್ದು ಕಲಿಯುಗದ ಭಗವಂತನನ್ನು ನಾವು ಆರಾಧನೆ ಮಾಡುವಂಥದ್ದು. ಅಲಂಕಾರ ಪ್ರಿಯ ಶ್ರೀ ಮಹಾವಿಷ್ಣು ಕಲಿಯುಗದ ಭಗವಂತನಿಗೆ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಪೂಜೆ ಮಾಡುವಂಥದ್ದು. ಕಲಿಯುಗದ ಭಗವಂತನು ಭಕ್ತರ ಕಣ್ಣೀರನ್ನು ಒರೆಸುವಂಥದ್ದು. ಎಷ್ಟೋ ಪರೀಕ್ಷೆಗಳು ಇಡಬಹುದು, ಎಷ್ಟೋ ಕಷ್ಟವನ್ನು ಕೊಡಬಹುದು. ಆದರೆ ಈ ಮಾಸದಲ್ಲಿ ನಾವು ಮಾಡುವಂಥ ಪೂಜೆ, ವ್ರತ, ದಾನ, ಧರ್ಮ ಎಲ್ಲವೂ ಕೂಡ ನಮಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ. ಶನಿವಾರ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಶನಿವಾರದ ದಿನಗಳಲ್ಲಿ ಅದು ನಮಗೆ ಈಗ ಶ್ರಾವಣ ಮಾಸ ಬೇರೆ ಬಂದಿರೋದ್ರಿಂದ ಹೆಣ್ಮಕ್ಳೇ ಆಗಿರಬಹುದು, ಯಾರೇ ಆಗಿರಬಹುದು, ಈ ವಸ್ತುಗಳನ್ನು ಮನೆಗೆ ಶನಿವಾರದ ದಿನಗಳಲ್ಲಿ ಕೊಂಡ್ಕೊಂಡು ಬರಬೇಡಿ. ಯಾಕಂದರೆ ಶನಿವಾರ ಮುಖ್ಯವಾಗಿ ನಾವು ಶ್ರೀ ಮಹಾವಿಷ್ಣುವನ್ನು ಎಷ್ಟು ಆರಾಧನೆ ಮಾಡ್ತೀವೋ ಆಂಜನೇಯ ಸ್ವಾಮಿಯನ್ನು ಕೂಡ ಹಾಗೆ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ, ನಮ್ಮ ಜೀವನವನ್ನು ಒಂದು ಶಿಸ್ತಿನ ದಾರಿಯಲ್ಲಿ ನಡೆಸೋದಕ್ಕೆ, ನಮಗೆ ನ್ಯಾಯ ದೇವತೆ ಆಗಿರುವಂಥ ಭಗವಂತನನ್ನು ಪೂಜಿಸುವಂಥ ಈ ಅದ್ಭುತವಾದ ಶನೇಶ್ವರನ ದಿನ ಕೂಡ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಕಬ್ಬಿಣದ ವಸ್ತುಗಳನ್ನು ಅಥವಾ ಶಾರ್ಪಾಗಿರುವಂಥ ವಸ್ತುಗಳನ್ನು ನೆನಪಿಟ್ಕೊಂಡು ತಗೊಂಡು ಬರೋದಕ್ಕೆ ಹೋಗಬೇಡಿ. ಈ ದಿನಗಳಲ್ಲಿ ಸಾಸಿವೆಯನ್ನು ತಗೊಂಡು ಬರಬಾರ್ದು, ಕಲ್ಲುಪ್ಪನ್ನು ಮನೆಗೆ ತಗೊಂಡು ಬರಬಾರ್ದು, ಎಣ್ಣೆ ಪದಾರ್ಥಗಳನ್ನು ಮನೆಗೆ ತಗೊಂಡು ಬರಬಾರ್ದು. ಇನ್ನು ಅಡುಗೆ ಮನೆಯಲ್ಲಿ ನಾವು ಪ್ರತಿನಿತ್ಯ ಆ ಜಾಗವನ್ನು ಎಷ್ಟು ಶುದ್ಧವಾಗಿ ಇಟ್ಕೊಂಡಿರ್ತೀವಿ, ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಆ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ ಸ್ನೇಹಿತರೆ. ಅದಕ್ಕೆ ಪ್ರತಿನಿತ್ಯ ನಾವು ಮಾಡುವಂಥ ಕೆಲಸಗಳಲ್ಲಿ ತುಂಬ ನೀಟಾಗಿದ್ದರೆ ಅದು ಈ ಮಾಸದಲ್ಲಿ ಇನ್ನೂ ಜಾಸ್ತಿ ಆ ತಾಯಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ಹತ್ತಿರವಾದಂಥ ದಿನಗಳು ಅಂತ ಹೇಳಬಹುದು. ಇದನ್ನು ನೀಟಾಗಿ ಒಂದು ಪ್ಲೇಟನ್ನು ತಗೊಂಡಿದ್ದೆ. ಶನಿವಾರ ನಮಗೆ ಶ್ರಾವಣ ಮಾಸದ ಶನಿವಾರ ಒಂದು ಪ್ಲೇಟನ್ನು ತಗೊಳ್ಳಿ. ನೀವು ಅದರ ಮೇಲೆ ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಸಮುದ್ರ ಮಂಥನ ನಡೆದಾಗ ಕಲ್ಲುಪ್ಪು ಕೂಡ ಬಂದಿರುವಂಥದ್ದು. ಕಲ್ಲುಪ್ಪು ಯಾವ ಜಾಗದಲ್ಲಿರುತ್ತೋ ಋಣಭಾರಗಳನ್ನು, ಸಾಲದ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ಕಲ್ಲುಪ್ಪಿಗೆ ಯಥೇಚ್ಛವಾಗಿ ಇರೋದ್ರಿಂದ ಒಂದು ಇಡಿಯಷ್ಟು ತಗೊಳ್ಳಿ. ಇದು ಮನುಷ್ಯನಿಗೆ ಬಂದಿರುವಂಥ ಹಲವಾರು ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಒಂದು ವೀಳ್ಯದೆಲೆಯನ್ನು ತಗೊಂಡಿದ್ದೆ. ಅದ್ರ ಮೇಲೆ ನಾವು ಅರಿಶಿಣವನ್ನು ನೀಟಾಗಿ ಈ ರೀತಿ ಮಾಡಿ, ನೀವು ಒಂದು ಗಣಪತಿಯ ಒಂದು ಶೇಪಲ್ಲಿ, ಅಂದರೆ ನಾವು ಈ ರೀತಿ ಮಾಡಿದಾಗ ಸಗಣಿಯಲ್ಲೂ ಕೂಡ ಮಾಡ್ತೀವಿ, ಕೆಲವೊಬ್ಬರು ಅರಿಶಿಣದಲ್ಲೂ ಕೂಡ ಮಾಡ್ತಾರೆ. ಈ ಥರ ಮಾಡಿ ಪರಿಪೂರ್ಣವಾಗಿ ನಾವು ಅಂದುಕೊಂಡಿರುವ ಕೆಲಸಗಳು ಈ ಮಾಸದಲ್ಲಿ ಜರುಗಲಿ ಅನ್ನೋದಕ್ಕೆ ಈ ಪ್ರಯತ್ನವನ್ನು ಪಡಿ. ಬಟ್ಲಡಿಕೆಯನ್ನು ಹಿಡಿ. ಪೂರ್ತಿ ಆ ಒಂದು ಫಲ ಸಿಗೋದಕ್ಕೆ ಅಡಿಕೆ ಸಹಾಯವನ್ನು ಮಾಡುತ್ತೆ. ಸ್ವಲ್ಪ ಜಾವದ್ ಪೌಡರು ನಮಗಿರಬೇಕು. ಎಲ್ಲಿ ಸುಗಂಧಭರಿತವಾಗಿರುತ್ತೋ ಆ ಜಾಗಕ್ಕೆ ಆ ತಾಯಿ ಮುಖ್ಯವಾಗಿ ಬಂದೇ ಬರ್ತಾಳೆ. ಅದಕ್ಕೋಸ್ಕರ ನೀವು ಅದನ್ನು ಇಡಿ. ಸ್ವಲ್ಪ ಜಾವದ್ ಪೌಡರ್ ಹಾಕಿ. ಅದಿಲ್ಲ ಅಂತ ಹೇಳಿದ್ರೆ ಪಚ್ಚ ಕರ್ಪೂರ ಅಥವಾ ಸಾಧಾರಣವಾದಂಥ ಕರ್ಪೂರವನ್ನೇ ಇಡಬಹುದು. ₹1 ಕಾಯಿನನ್ನು ನೀಟಾಗಿ ತೊಳ್ಕೊಂಡು ಅರಿಶಿಣದ ನೀರಲ್ಲಿ ಅಥವಾ ಗಂಗಾ ಜಲದಲ್ಲಿ ತೊಳ್ಕೊಂಡು ಇಟ್ಕೊಳ್ಬೇಕು. ಒರೆಸ್ಬಿಟ್ಟಿದ್ದೆ. ₹1 ಲೋಹದ ಪರಿಹಾರ. ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ, ಸಂಪತ್ತಿಗೆ ಅಧಿದೇವತೆ, ಸಮಸ್ಯೆಗಳನ್ನು ತೀರಿಸಿ ಅಷ್ಟೈಶ್ವರ್ಯಗಳನ್ನು ಕೂಡ ಆ ತಾಯಿ ಕೊಡ್ತಾಳೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಆ ₹1 ಕಾಯಿನನ್ನು ತೊಳೆದಿಟ್ಕೊಂಡು ಅರಿಶಿಣ, ಕುಂಕುಮ ಇಷ್ಟನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಇದರಲ್ಲಿ ತಿಳಿಸಿರುವಂಥ ಈ ವಸ್ತುಗಳು ಎಲ್ಲವೂ ನೀವು ಜಾವದ್ ಪೌಡರ್ ಇಲ್ಲ
ಇಲ್ಲ ಅಂತ ಹೇಳಿದ್ರು ಸುಗಂಧಭರಿತವಾಗಿರುವಂಥ ಪರ್ಫ್ಯೂಮ್ ಬರುತ್ತೆ ತಾಯಿಗೆ ಪೂಜೆಗೆ ಬಳಸುವಂಥದ್ದು. ಅದಿದ್ದರೆ ನೀವು ಹಾಕ್ಕೊಳ್ಬಹುದು. ರೋಸ್ ವಾಟರ್ ಇದ್ದರೂ ಕೂಡ ಸ್ವಲ್ಪ ಒಂಚೂರು ಪ್ರೋಕ್ಷಣೆ ಮಾಡಬಹುದು. ಯಾಕಂದರೆ ಈ ರೀತಿಯ ವಸ್ತುಗಳನ್ನು ನಾವು ಇಟ್ಟಾಗ ಆ ತಾಯಿ ನಮ್ಮ ಮನೆಗೆ ಒಲಿದು ಬರ್ತಾಳೆ. ಇನ್ನು ಲವಂಗಗಳನ್ನು ನೀವು ಇದಕ್ಕೆ ಒಂದು ಮೊಗ್ಗಿರುವಂಥ 2 ಲವಂಗಗಳನ್ನು ತಗೊಳ್ಳಿ. ಲವಂಗಗಳು ಅಡೆತಡೆ ಆಗಿರುವಂಥ ಕೆಲಸಗಳು, ಹಾಗೆ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ, ಅವಶ್ಯಕತೆಗೆ ಹಣ ಬೇಕು, ಇದು ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ, ಸಾಲವನ್ನು ತೀರಿಸೋದಕ್ಕೆ, ಕೋರಿಕೆಗಳನ್ನು ನೆರವೇರಿಸೋದಕ್ಕೆ ಲವಂಗಗಳು ಸಹಾಯವನ್ನು ಮಾಡುತ್ತೆ. ಇದರಲ್ಲಿ ತಿಳಿಸಿರುವಂಥ ಈ ವಸ್ತುಗಳು ಎಲ್ಲವೂ ಕೂಡ ನೀವು ಗಮನಿಸಬಹುದು ಲಕ್ಷ್ಮೀ ದೇವಿಗೆ ಇಷ್ಟ ಆಗುವಂಥದ್ದು. ಅದು ನಾವು ಶ್ರಾವಣ ಮಾಸದಲ್ಲಿ ಬಳಸೋದ್ರಿಂದ ಇನ್ನೂ ಮುಖ್ಯವಾಗಿ ನಮ್ಮ ಮನೆಗೆ ಹಿಡಿದಿರುವಂಥ ಬಡತನವನ್ನು ದೂರ ಮಾಡಬಹುದು. ನಿಮ್ಮ ಮನೆಯ ಸ್ಟವ್ ಹತ್ರ ಇಡಿ, ಅಂದರೆ ಸ್ಟವ್ ಮೇಲೆ ಇಡಬಹುದು, ಕೆಳಗಡೆ ಇಡಬಹುದು, ಪಕ್ಕದಲ್ಲಾದರೂ ಇಡಬಹುದು. ಕ್ಲೀನಾಗಿ ಅಡುಗೆ ಮಾಡಿ ಅಡುಗೆ ಮನೆಯನ್ನು ನೀಟಾಗಿ ಇಟ್ಟು ರಾತ್ರಿ ಮಲಗುವ ಸಮಯಕ್ಕೆ ಇದನ್ನು ರೆಡಿ ಮಾಡಿಕೊಂಡ್ರೆ ಸಾಕು. ಶನಿವಾರ ಮೊದಲನೇ ವಾರ ಆಗಿರೋದ್ರಿಂದ ಅದು ಶ್ರಾವಣ ಶನಿವಾರ. ಎಷ್ಟೋ ಜನಕ್ಕೆ ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ದಾರಿನೇ ತೋಚ್ತಾ ಇರೋದಿಲ್ಲ. ಅಂತಹವರು ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೆ 2 ಭಾಗ ಮಾಡಿ, ಒಂದಕ್ಕೆ ಅರಿಶಿಣ ಒಂದಕ್ಕೆ ಕುಂಕುಮವನ್ನು ಹಾಕ್ಬಿಟ್ಟು ಒಂದೊಂದು ಮೊಗ್ಗಿರುವಂಥ ಲವಂಗಗಳನ್ನು ನೀವು ನೀಟಾಗಿ ಇದಕ್ಕೆ ಚುಚ್ಚಿಬಿಟ್ಟು ನಿಮ್ಮ ಬಾಗಿಲ ಹತ್ರ ಇಡಬಹುದು. ಎಷ್ಟೇ ನರದೃಷ್ಟಿ, ದೃಷ್ಟಿ ದೋಷಗಳು, ಈ ರೀತಿ ಶತ್ರುಗಳ ಭಯ ಇದ್ದಾಗ ದೂರ ಆಗುತ್ತೆ. ಮನೆಗೆ ಹಿಡಿದಿರುವಂಥ ಸಮಸ್ಯೆಗಳು ಹೋಗಿ ನಮ್ಮ ಮನೆಗೆ ಏನೇ ಒಂದು ಋಣಭಾರಗಳಿದ್ದರೂ ಕೂಡ ಕಡಿಮೆ ಆಗಿ ಆ ಸುಖ ಸಂತೋಷ ಎಲ್ಲವೂ ನೆಲೆಸುವಂತೆ ಮಾಡುತ್ತೆ. ಮಾರನೆಯ ದಿನ ಅದಕ್ಕೆ ನರದೃಷ್ಟಿ ಏನಾದರೂ ಇದ್ದರೆ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದರೆ ಅದನ್ನು ಎಲ್ಲವೂ ಕೂಡ ಅಬ್ಸರ್ವ್ ಮಾಡಿಟ್ಕೊಂಡಿರುತ್ತೆ ಈ ನಿಂಬೆಹಣ್ಣು. ಇದನ್ನು ನೀಟಾಗಿ ನೀವು ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬರಬೇಕು. ಆ ಪ್ಲೇಟಲ್ಲಿ ಇಟ್ಟಿರುವಂಥದ್ದು ಹಾಗೆ ಈ ನಿಂಬೆಹಣ್ಣು, ಈ 2ರಲ್ಲಿ ಈ ಅನುಕೂಲ ಆದರೆ 2 ಮಾಡ್ಕೊಳ್ಬಹುದು. ಇಲ್ಲಾಂದರೆ ನೀವು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಒಂದಾದರೂ ಮಾಡ್ಕೊಳ್ಬಹುದು. ಈ ಪ್ರಯತ್ನವನ್ನು ಒಂದು ಸಾರಿ ನೀವು ಈ ರೀತಿ ಶ್ರಾವಣ ಮಾಸದಲ್ಲಿ ಮಾಡ್ಕೊಂಡು ನೋಡಿ, ಅನುಕೂಲ ಯಾವ ರೀತಿ ಆಗುತ್ತೆ, ಬದಲಾವಣೆಗಳು ಯಾವ ರೀತಿ ಆಗುತ್ತೆ, ಕೋರಿಕೆಗಳು ಎಷ್ಟು ಫಾಸ್ಟಾಗಿ ನೆರವೇರುತ್ತೆ ಅನ್ನೋದು ಆಶ್ಚರ್ಯ ಪಡುವಂಥ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಇಷ್ಟು ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.